ಹಾದಿಯಲ್ಲಿ ಕೂತ್ಕೊಳ್ಳುತ್ತೆ, ಬಸ್ಸಲ್ಲಿ ಜಾಗ ಇರಲ್ವಲ್ಲ. ಸಾರಿ ಅಡ್ಜಸ್ಟ್ ಮಾಡ್ಕೋತೀವಿ. ನೀನೇನ್ ಮೈ ಮುರಿತಾ ಇದೆಯಾ ಅಥವಾ ನಿನ್ ಮೇಲೆ ದೆವ್ವ ಬಂದಿದ್ಯಾ? ಹೀಗಾಕೋ ಕಿರಿಸ್ತಾ ಇದೆಯಾ? ಅಯ್ಯೋ, ನೀವೆಲ್ಲ ಯಾಕೆ ಬಿಕಾರಿಗಳ ತರ ನೆಲ ಮೇಲೆ ಕೂತಿದ್ದೀರಾ? ಏನ್ ನಡೀತಾ ಇದೆ? ಆರ್ಯನ್ ನಮ್ಗೆಲ್ಲ ಏನೋ ಹೇಳೋಕೆ ಪ್ರಯತ್ನ ಪಡ್ತಾ ಇದ್ದಾನೆ. ದಂಶರಾತ್ ಸಾಡ್ತಿದ್ದೀರಾ? ಅಯ್ಯೋ, ಇದೆಂತ ಭಾಷೆ ಇದು? ಬಾಯ್ ಮುಚ್ಚ ಗಾಂಪ. ಅಯ್ಯೋ, ದಂಶರಾತ್ನಲ್ಲಿ ಮಾತಾಡಿದ್ರೆ ಚೀಟಿಂಗ್ ಆಗಿ ಹೋಗುತ್ತೆ. ಈಗೆಲ್ರು ಒಪ್ತಿರಲ್ವಾ? ನಾವೆಲ್ರು ಒಂದೇ ಪೇಜ್ ಅಲ್ಲಿ ಇದ್ದೀವಿ. ಈ ಮನೆಯಲ್ಲಿ ದೆವ್ವ ಇದೆ. ತುಂಬಾ ಚೆನ್ನಾಗಿದೆ. ಅಂದ್ರೆ ಇದೆಲ್ಲ ನಿಮ್ದೇ ಸ್ಕೆಚ್ ಅಲ್ವಾ? ಪ್ಲಾನ್ ಇದೆ ಅಲ್ವಾ? ಜಸ್ಟ್ ಎದ್ ಬಂದಾಗ ಅವನನ್ನ ಮಟಾಶ್ ಮಾಡ್ಬೇಕು ಅನ್ನೋದು. ವೆರಿ ಗುಡ್. 10 ವರ್ಷದಿಂದ ಇದೇ ಮಾಡ್ತಿದ್ದೀರಾ ನೀವು. ಮಂಗಳೂರಿನಲ್ಲಿ ಇದೇ ಮಾಡಿದ್ರಿ, ಗೋವಾ ಟ್ರಿಪ್ ನಲ್ಲಿ ಇದೇ ಮಾಡಿದ್ರಿ, ನನ್ ಜೊತೆ ಯಾವಾಗ್ಲೂ ಇದೇ ಮಾಡ್ತೀರಾ. ದೇವ ದೇವ ದೇವ. ಜಶು, ನಾವು ತಮಾಷೆ ಮಾಡ್ತಾ ಇಲ್ಲ. ನಮ್ಗೆ ಈ ಮನೆಯಲ್ಲಿ ಭೂತ ಫೀಲ್ ಆಗ್ತಾ ಇದೆ. ಅದೇಗೆ? ಭೂತ ನಿಮ್ಗೆ ಲ್ಯಾಪ್ ಡಾನ್ಸ್ ಕೊಟ್ಟಿತ್ತಾ? ಟ್ರಿಪ್ ಅಲ್ಲಿ 7 ಜನ ಹುಡುಗರಿದ್ದೀವಿ. 7 ಇಲ್ಲಿ ಬಂದು ನೀವು ಭೂತ ದೇವ ಅಂತೆಲ್ಲ ಮಾತಾಡ್ತಿದ್ದೀರಾ? ಏನ್ ದೇವ ಭೂತ ನಿಮ್ಮ ಜಿಪ್ಪಿಂಡ? ಈಗ ಯಾರು ದೇವ ಭೂತ ಅಂತ ಮಾತಾಡ್ಬಾರ್ದು. ದೇವ ಭೂತ ಇಲ್ಲ, ಯಾವ ದೇವ ಭೂತ ಇಲ್ಲ, ಗೊತ್ತಾಯ್ತಾ? ನಾನು ಹೋಗ್ತಿದ್ದೀನಿ. ಎಲ್ಲಿಗೆ? ಸೂಸೈಡ್ ಮಾಡ್ಕೊಳಕ? ಅಯ್ಯೋ ನನ್ನ ಮಗನೇ, 2ಕ್ಕೆ ಹೋಗ್ತಿದ್ದೀನಿ. ಬ್ಲಾಸ್ಟ್ ಆಗಿದೆಲ್ಲ ಡೌನ್ಲೋಡ್ ಮಾಡ್ತೀನಿ. ಯಾರು ಹಿಂದೆ ಬರಬೇಡಿ. ಅಯ್ಯೋ ಪೆಕ್ರು, ಲೈಟ್ ಜೊತೆ ಯಾಕೆ ಆಟ ಆಡ್ತಾ ಇದ್ದೀರಾ? ತಲೆಗಿಲೆ ಕೆಟ್ಟಿದೆಯೇನೋ? ಅಯ್ಯೋ, ಈ ಮನೆ ನಿಮ್ಗಿನ್ನು ಎಷ್ಟು ಪ್ರೂಫ್ ಕೊಡ್ಬೇಕು? ಗೋಸ್ಟ್ ಬಸ್ಟರ್ ಆಗ್ಬಿಡ್ಲಾ? ಹೌದು ಗುರು, ಇಲ್ಲಿ ಸಿಕ್ಕಾಪಟ್ಟೆ ಎಡ್ವರ್ಟ್ ಅನ್ನಿಸ್ತಿದೆ. ಅಂದ್ರೆ ಇದೆಲ್ಲ ಯಾಕೋ ಓವರ್ ಅನ್ನಿಸ್ತಾ ಇದೆ. ಏನ್ ಗೊತ್ತಾ, ಸಂಜೆಯಿಂದ ವಿಚಿತ್ರಗಳನ್ನ ನೋಟಿಸ್ ಮಾಡ್ತಾ ಇದ್ದೀನಿ. ಸಂಜೆನಾ? ಬೆಳಿಗ್ಗೆಯಿಂದ ವಿಚಿತ್ರವಾಗಿರೋದು ನೋಟಿಸ್ ಮಾಡ್ತಾ ಇದ್ದೀನಿ. ಬೆಳಗ್ಗೆನಾ? ನಾನು 10 ವರ್ಷದಿಂದ ನಿಮ್ಮಂತ ವಿಚಿತ್ರಗಳನ್ನ ನೋಟಿಸ್ ಮಾಡ್ತಾ ಇದ್ದೀನಿ. ಎಕ್ಸಾಕ್ಟ್ಲಿ. ಪೇಂಟಿಂಗ್ ಅಲ್ಲಾಡಿದ್ದು, ಸ್ಪೀಕರ್ ಗ್ಲಿಚ್ ಆಗಿದ್ದು, ಲೈಟ್ ಫ್ಲಿಕರ್ ಆಗಿದ್ದು. ಅಯ್ಯೋ ನನ್ನ ಮಕ್ಕಳ, ಟಾಯ್ಲೆಟ್ ಎಲ್ಲ ಸಾಯಿಸ್ತೀರಾ ಹೇಗೆ? ಸಾಯಿಸಿ ಮುಗಿಸ್ಬಿಡಿ ನನ್ನ. ನಿಮ್ಗೆಲ್ಲ ಟೋಲ್ ನೋನು ನೆನಪಿದನಾ? ಯಾವ್ದು? ಆ ಹೈವೇದಾ? ಇಲ್ಲ, ನಾನ್ ನಿಮ್ಗೆ ದುಡ್ಡು ಕೇಳಿದ್ನಲ್ಲ, ನೀವು ಕೊಡ್ಲಿಲ್ವಲ್ಲ ಆ ಟೋಲ್ ನೋನ್ ಬಗ್ಗೆ. ಅದು ಎಲ್ಲಾ ಟೋಲಲ್ಲೂ ಆಗಿತ್ತು. 1 ಸೆಕೆಂಡ್, ನೀನ್ ಲಾಸ್ಟ್ ಟೋಲ್ ಬಗ್ಗೆ ಹೇಳ್ತಾ ಇದೀಯಾ? ಎಕ್ಸಾಕ್ಟ್ಲಿ, ಅದೇನೆ ಊರ್ ಎಂಟ್ರಿನಲ್ಲಿ ಇತ್ತಲ್ಲ. ಸೂಪರ್ ವಿಯರ್ಡ್ ಗುರು. ಯಾವ್ದೇ ಗಾಡಿ ಇಲ್ಲ ಅಂದ್ರೂ ಟೋಲ್ ಮೇಲೆ ಕೆಳಗೆ. ನಾನ್ ಸತ್ತು ಹೋದೆ ಅಂದ್ರೆ ನನ್ನ ನೇಕೆಡ್ ಆತ್ಮ ಇಡೀ ರಾತ್ರಿ ನಿಮ್ ಚಡ್ಡಿ ಎಳೆಯುತ್ತೆ, ನೋಡ್ತಾ ಇರಿ. ಮತ್ತೆ ನಾನು ಕೂಡ ಒಂದು ವಿಚಿತ್ರ ವಿಷಯನ ನೋಡಿದೆ. ನೀನೇನ ನೋಟಿಸ್ ಮಾಡಿದೆ? ನಾನು ಒಂದೇ ಹೆಂಗಸನ 2 ಸಲ ನೋಡಿದೆ. ಅದ್ರಲ್ಲೇನಿದೆ? ನೀನ್ ಒಂದೇ ಹೆಂಗಸನ್ನ 6 ಸಲ ನೋಡ್ತಿದ್ದೆ. ಹೊಸ ವಿಷಯ ಹೇಳು. ಹಾಗಲ್ಲ, ನಾನು ಒಂದೇ ಹೆಂಗಸನ ಸ್ವಲ್ಪ ದೂರ ಹೋದ್ಮೇಲೆ ಅಲ್ಲೂ ನೋಡಿದೆ. ಅವನ ಅಜ್ಜಿ. ಇದ್ರ ಅರ್ಥ ಏನಂದ್ರೆ, ಈ ಇಡೀ ಊರಿದೆಯಲ್ಲ, ಈ ಇಡೀ ಊರಿದೆಯಲ್ಲ ಇವನೇನ್ ಸತ್ತೋಗ್ಬಿಟ್ನಾ? ಕಳ್ಳನ್ ಮಕ್ಕಳು. ಹೌದು, ಯಾರಾದ್ರೂ ಇವತ್ತು ಬೇರೆ ವಿಷಯ ಏನಾದ್ರು ನೋಡಿದ್ರ? ಹೌದು ಗುರು, ಒಂದ್ ವಿಷಯನೇ ಮರ್ತು ಬಿಟ್ಟಿದ್ದೆ. ತನ್ನಿ, ನಾವು ಸಿಗರೇಟ್ ತಗೊಳಕ್ ಹೋದಾಗ ನಡೀತಲ್ಲ, ಅದೇನ್ ಹೇಳು. ಅಯ್ಯೋ, ಮಧ್ಯಾಹ್ನ ಎಂತ ವಿಚಿತ್ರ ನಡೀತು ಗೊತ್ತಾ? ಅಂಗಡಿಯವನು ಬೇರೆ ಟ್ರಿಪ್ ಹೊಡಿತಾ ಇದ್ದ. ಯಾವ ಅಂಗಡಿ ಅವನು? ಅಯ್ಯೋ ನನ್ನ ಮಕ್ಕಳ, ಎಲ್ರು ಸಾಯಿ. ಓಕೆ, ನಾನ್ ತೊಳ್ಕೊಳ್ದೇನೆ ಹೊರಗೆ ಬರ್ತಿದ್ದೀನಿ. ಅಯ್ಯೋ, ಲೈಟ್ ಸ್ವಿಚ್ ಒಳಗಡೆನೆ ಇದೆ. ಇವಾಗ ನಿಂಗೆ ಫೀಲ್ ಆಯ್ತಾ? ಜಗ್ಗು, ಮುಂದೆ ಏನಾಯ್ತು ಅಂತ ಹೇಳು. ಇಲ್ಲಿಂದ ಒಂದ್ 10 ನಿಮಿಷ ದೂರದಲ್ಲಿ ಅವನ ಅಂಗಡಿ ಇರೋದು. ಅಂಕಲ್, 10 ರೂಪಾಯಿದು ಲೈಟ್ರ್ ಕೊಡಿ. ಹಲೋ ಅಂಕಲ್, ಲೈಟರ್ ಕೊಡಿ. ಹಲೋ ಅಂಕಲ್, ರಾಜಕಾರಣಿ ತರ ಮಸ್ಕ ಹೊಡಿತಿದ್ದೀರಲ್ಲ. ಅಂಕಲ್ ನಶೆ ಮಾಡ್ತಿದಾರೆ ಅಂತ ಕಾಣಿಸ್ತಾರೆ. ಅದೆಲ್ಲ ಬಿಡ, ದುಡ್ಡು ಕೊಡು. ನೀನ್ ಕಾಯಿನ್ ಹಿಡ್ಕೋತಾ ಇದ್ಯಾ? ಸಾಕು ಬಿಡು ಗುರು, ಬಿಟ್ರೆ ಅಂಜನ ಹಾಕಿ ಭವಿಷ್ಯ ಹೇಳ್ತಿ ಅಷ್ಟೇ.
ಒಂದಂತೂ ಕ್ಲಿಯರ್ ಆಗಿ ಅರ್ಥ ಆಗ್ತಿದೆ, ಈ ಮನೆ ಮಾತ್ರ ಅಲ್ಲ ಇಡೀ ಊರಿಗೆ ದೆವ್ವ ಹಿಡ್ದಿದೆ. ಅಯ್ಯೋ ಸಾಕು ನಿಲ್ಸೋ, ನೋಡ್ತಾನೆ ಇದೀನಿ ದೆವ್ವ ಹಂಗಂತೆ ಹಿಂಗಂತೆ. ಅಯ್ಯೋ ದೆವ್ವ ಗಿವ್ವ ಏನು ಇರೋದಿಲ್ಲ ಕಣ್ರೋ ಗುರು, ಇದೆಲ್ಲ ಮೂಢ ನಂಬಿಕೆ ಅಷ್ಟೇ. ಹೀಗೆ ಹೀಗೆ ಪ್ರತಿ ಹಾರರ್ ಮೂವಿನಲ್ಲೂ ಒಂದು ಕ್ಯಾರೆಕ್ಟರ್ ಇರುತ್ತೆ, ಅವನ್ಗೆ ಭೂತ ಗೀತ ಇಲ್ಲ ಅಂತ ಒಂದು ಗಾಂಚಲಿ ಇರುತ್ತೆ. ಎಲ್ರಿಗಿಂತ ಮೊದಲು ಆ ಕ್ಯಾರೆಕ್ಟರ್ ಸಾಯೋದು. ಸಿನಿಮಾಗಳಲ್ಲಿ ಬಿಲ್ಡಪ್ ಸೀನ್ಗಳಲ್ಲಿ ಇವನಂತ ಕ್ಯಾರೆಕ್ಟರ್ ಮೊದಲು ಪ್ರಾಣ ಬಿಡೋದು. ಸತ್ಯ ಮಗ್ನ ನೀನು, ಇವನಿಗೆ ಸಿಕ್ಕಾಪಟ್ಟೆ ಗಾಂಚಲಿ ಇದೆ ನೋಡ್ತೀರಿ, ಮೊದಲು ಇವನೇ ಸಾಯೋದು. ಸತ್ಯ ಮಗ್ನ ನೀನು, ಸತ್ಯ ಮಗ್ನ ನೀನು ಸತ್ತೋಗ್ತ್ಯ, ನಾಯಿ ತರ ಸತ್ತೋಗ್ತ್ಯ. ಬೀದಿ ನಾಯಿ ಸಾವು ಬರೋದಿಲ್ಲ ನಿಂಗೆ, ಜಿರಳೆ ಸಾವು ಬರುತ್ತೆ ನಿಂಗೆ. 1, 2 ಎಲ್ಲ ಮಾಡ್ಕೊಂಡು ಸಾಕು ನಿಲ್ಸೋ, ದೆವ್ವಗ್ ನನ್ ಸುಪಾರಿ ಕೊಡ್ತಾ ಇದ್ಯಾ? ಅಯ್ಯೋ ಅದೆಲ್ಲ ಬಿಟ್ಟು ಈ ನರಕದಿಂದ ಹೇಗೆ ಬಚಾವಾಗೋದು ಅಂತ ಯೋಚನೆ ಮಾಡಿ. ಗೈಸ್, ಸ್ವಲ್ಪ ಹಾರರ್ ಮೂವೀಸ್ ತರ ಯೋಚನೆ ಮಾಡಿ. ನಾವು ನೋಡಿರೋ ಹಾರರ್ ಮೂವಿಗಳ ನಾಲೆಡ್ಜ್ ನ ಯೂಸ್ ಮಾಡೋಣ. ಪ್ರತಿ ಹಾರರ್ ಮೂವಿನಲ್ಲೂ ದೆವ್ವಗಳಿಗೆ ಬ್ಯಾಕ್ ಸ್ಟೋರಿ ಇರುತ್ತೆ, ಅದನ್ನ ಸೆಕೆಂಡ್ ಹಾಫ್ ಅಲ್ಲಿ ತೋರಿಸ್ತಾರೆ. ಆದ್ರೆ ನಾವು ಅದನ್ನ ಫಸ್ಟ್ ಹಾಫ್ ಅಲ್ಲೇ ಕ್ರ್ಯಾಕ್ ಮಾಡೋಣ. ಆದ್ರೆ ಇದ್ರದ್ ಬ್ಯಾಕ್ ಸ್ಟೋರಿ ಏನಿರಬಹುದು? ಅದೇ ಮರ್ಡರ್, ದ್ರೋಹ, ಅಫೇರ್. ಈ ಕಾಲದಲ್ಲಿ ಒರಿಜಿನಲ್ ಕತೆ ಎಲ್ಲಿ ಸಿಗುತ್ತೆ? ಇಲ್ಲ 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 ಇಲ್ಲ, ಈ ದೆವ್ವ ಸ್ವಲ್ಪ ಬೇರೆ ತರನೇ ಇದೆ. ಇದು ಒರಿಜಿನಲ್ ಓಜಿ, ಇದು ಈ ಕಾಲದ ದೆವ್ವ. ಏ ಕಾರ್ತಿಕ್, ಅದ್ ಈ ಕಾಲದ ದೆವ್ವ ಹೇಗಾಗಿರುತ್ತೆ? ಅದ್ ತುಂಬಾ ಟೈಮ್ ಆಗಿದೆ ಅಂದ್ಮೇಲೆ ಇದು ಭೂತ ಕಾಲದ ಭೂತ ಅಲ್ವಾ? ಹೌದಲ್ವಾ? ಒಪ್ಕೋತೀರಾ ಅಲ್ವಾ? ನಾನು ಹೇಳ್ತಿರೋ ಮಾತಿನ ಅರ್ಥ ಏನಂದ್ರೆ ಇದು ಈಗಿನ ಕಾಲದ ದೆವ್ವ ಅಂತ. ಇದು ಜೆನ್ಜಿ ದೆವ್ವ. ಜೆನ್ಜಿ ದೆವ್ವನ? ನೀನೇನದನ್ನ ಜಾರ್ಡನ್ ಅಲ್ಲಿ ಓಡೋಗೋದ್ ನೋಡಿದ್ಯಾ? ಅಯ್ಯೋ ನಾನು ಆ ತರ ಹೇಳ್ತಾ ಇಲ್ಲ. ಈ ದೆವ್ವದ ಆಟನ ಗಮನಿಸಿದ್ರ ಪೇಂಟಿಂಗ್ ಅಲ್ಲಿ ಅರ್ಸ್ತು ಅಂದ್ರೆ ಆರ್ಟಿಸ್ಟ್ ಇರ್ಬೋದು. ಬಣ್ಣದ ಹುಚ್ಚತ್ತಿದೆ ಇದಕ್ಕೆ. 2ನೇ ಪಾಯಿಂಟ್, ಇದು ಮನೆ ಲೈಟ್ಸ್ ನ ಫ್ಲಿಕರ್ ಮಾಡ್ತು, ಸ್ಪೀಕರ್ ಬಾರಿಸ್ತು ಅಂದ್ರೆ ಟೆಕ್ ಸಾವಿ. ಇದು ಟೆಕ್ನಾಲಜಿ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ಇದು ಮಿಲೇನಿಯಲ್ ದೆವ್ವಗಳ ತರ ಅಲ್ಲ ಆಕ್ವರ್ಡ್ ಆಗಿ ಮೂಲೆಯಲ್ಲಿ ಕೂತ್ಕೊಂಡು ವ್ಯಾ ವ್ಯಾ ಅನ್ನೋಕೆ. 3ನೇ ವಿಷಯ, ಆರ್ಯನ್ ಏನಂದ? ಹೊರಗಿಂದ ಕೂಗ್ತಾ ಇರೋ ಸದ್ ಬಂತು ಅಂದ, ಅಂದ್ರೆ ಅಟೆನ್ಷನ್ ಸೀಕರ್ ಇದು. ಅದಕ್ಕಿಂತ ಹೆಚ್ಚಾಗಿ ಇದು ಮುಖನ ರಿವೀಲ್ ಮಾಡಿಲ್ಲ. 100% ಈ ದೆವ್ವ ಜೆನ್ಜಿನೇ. ಗುರು, ಈ ಜೆನ್ಜಿ ದೆವ್ವನ ಮುಗ್ಸೋದಾದ್ರೂ ಹೇಗೆ? ಇದಕ್ಕೆ ಯಾವ ಎಕ್ಸಿಸ್ಟೆನ್ಷಿಯಲ್ ಕ್ರೈಸಿಸ್ ಕೊಡೋದು? ಆದ್ರೆ ದೆವ್ವ ಭೂತ ಫಿಸಿಕಲಿ ಎಕ್ಸಿಸ್ಟ್ ಆಗೋದೇ ಇಲ್ವಲ್ಲ. ಇದು ನಮಗೆ ಕ್ರೈಸಿಸ್ ಆಗುತ್ತಲ್ವಾ? ನೀವೀಗ ಓಪನ್ ಆಗಿ ದೆವ್ವದ ಬಗ್ಗೆ ಹೇಗ್ ಮಾತಾಡ್ತೀರಾ? ಮತ್ತೆ ಟಾಯ್ಲೆಟ್ ಅಲ್ಲಿ ಹೋಗಿ ಮಾತಾಡ್ಬೇಕಾ? ಅಲ್ಲ, ಅದು ನಾನು ಹಾಂಟೆಡ್ ಮೂವಿಗಳಲ್ಲಿ ನೋಡಿದ್ದೆ. ದೆವ್ವಗಳು ನಮ್ಮ ಮಾತನ್ನ ಕೇಳಿಸ್ಕೊಳುತ್ತೆ, ಆದ್ರೆ ಅದಕ್ಕೆ ಓದಕ್ ಬರಲ್ವಂತೆ. ಹಾ, ನಾನು ನೋಡಿದೀನಿ. ಇನ್ಮೇಲೆ ನಾವೊಂದ್ ಕೆಲಸ ಮಾಡೋಣ. ಇನ್ಮೇಲೆ ಏನ್ ಮಾತಾಡೋದಿದ್ರು ಅದನ್ನ ಚಿಟ್ಟಲ್ಲಿ ಬರ್ದು ಹೀಗ್ ಪಾಸ್ ಮಾಡ್ಬಿಡೋಣ. ಅದೇ ಬೆಸ್ಟ್ ಬೇಗ ಪಿಂಕು ರಪರಪ ಅಂತ ಬರಿ. ಏಯ್, ದೆವ್ವ ಜನ್ಸಿ ಅಂತ ಹೇಳಿದ್ಯಲ್ಲ, ಅದಕ್ಕೆ ಓದಕ್ ಬರೆಯಕ್ ಬರುತ್ತೆ ಹಾಗಾದ್ರೆ? ಈ ಕಾಲದಲ್ಲಿ ಬೇಸಿಕ್ ಎಜುಕೇಶನ್ ಕಾಮನ್ ಅಲ್ವಾ? ಸರಿ, ಗಲೀಜ್ ಹ್ಯಾಂಡ್ ರೈಟಿಂಗ್ ಅಲ್ಲೇ ಬರೆಯೋ. ಆದ್ರೆ ದೆವ್ವ ಡಾಕ್ಟರ್ ಏನಾದ್ರೂ ಆಗಿದ್ರೆ ಅದಕ್ಕೆ ಗಲೀಜ್ ಹ್ಯಾಂಡ್ ರೈಟಿಂಗು ಗೊತ್ತಾಗುತ್ತಲ್ವಾ? ಯು ಆರ್ ರಾಂಗ್ ದಿಸ್ ಟೈಮ್ ಪಿಂಕು. ಡಾಕ್ಟರ್ಸ್ ಗಲೀಜ್ ಹ್ಯಾಂಡ್ ರೈಟಿಂಗ್ ಅಲ್ಲಿ ಬರೀತಾರೆ, ಕೆಮಿಸ್ಟ್ಗಳು ಗಲೀಜ್ ಹ್ಯಾಂಡ್ ರೈಟಿಂಗ್ ನ ಕಂಡುಹಿಡಿತಾರೆ. ಮತ್ತೆ ಫಾರ್ಮಸಿ ಕೋರ್ಸ್ ನ ಜೆನ್ಸಿಸ್ ಓದೋದು ಇಟ್ಸ್ ವೆರಿ ಅನ್ಕಾಮನ್. ಮತ್ತೆ ಈ ಊರ್ ತರದ ಜಾಗದಲ್ಲಿ ಎಕ್ಸ್ಪೈರ್ ಡೋಲೋ ಹಾಕ ಕೊಡೋ ನಿನ್ ಚಿತ್ರಗುಪ್ತನ ಪುಸ್ತಕನ ನಾನ್ ಬರೀತೀನಿ. ಪೆನ್ ಕೊಡೋ. ಹಿಂದೇರಿ. ನಾನ್ ನಿನಗೆ ಏನೋ ಬರ್ತಿದ್ದೀನಿ, ಓದು. ಓಕೆ ಆರ್ಯನ್. ಈ ದೆವ್ವಕ್ಕೆ ಬೆಂಕಿ ಹಾಕ. ಜೋರಾಗಿ ಯಾಕೋ ಓದ್ತಿದ್ಯಾ? ಸಾರಿ 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 ಸಾರಿ. ಆದ್ರೆ ದೆವ್ವಕ್ಕೆ ಯಾಕೆ ಬೈತಾ ಇದೆಯಾ? ತಲೆ ಕೆಟ್ಟಿದ್ಯಾ ನಿಂಗೆ? ದೆವ್ವ ನಂಬಕ್ಕಾಗಲ್ಲ ಅಂತ ಬರ್ದಿರೋದು. ಸರಿ ಸರಿ, ದೆವ್ವನ ನಂಬೋಕ್ ಆಗಲ್ಲ. ಮತ್ತೆ ಜೋರಾಗಿ ಓದ್ತಾ ಇದ್ದಾನೆ, ಹುಚ್ಚ ನನ್ ಮಗ ಇವನು. ನಿನ್ನ ಅಜ್ಜಿ ಏನೋ ಬರ್ದಿದ್ಯಾ? ಇದು ಕಾಮನ್ ಸೆನ್ಸ್ ಅಲ್ವಾ? ಲೇಮಾಗಿ ಬರ್ದಿದ್ಯಾ ಅಂತ ದೆವ್ವ ಕೂಡ ಹೇಳುತ್ತೆ. ಪೆನ್ ಕೊಡಿಲ್ಲೇ, ಇದ್ರ ಬದಲು ಎಕ್ಸ್ ಮಾಡೋಣ. ಹೇ ಎಕ್ಸ್ ನಂದು. ಗುರು ಇವ್ನ್ ಯಾವಾಗ್ಲೂ ಹೀಗೆ ಆಡ್ತಾನೆ. ದೆವ್ವಣ್ಣ, ಐ ಆಮ್ ರಿಯಲಿ ಸಾರಿ. ನಾನ್ ನಿಮ್ಗೆ ಏನು ಒಂದಿಲ್ಲ, ಇವ್ನು ನಿಮ್ಗೆ ಬೈದಿರೋದು. ನಂಗೆ ನಿಮ್ ಮೇಲೆ ಪೂರ್ತಿ ನಂಬಿಕೆ ಇಲ್ಲ. ನಂಬಿಕೆ ಇದೆ. ಚಾಟ್ ಎಂಡ್ ಟು ಎಂಡ್ ಎನ್ಕ್ರಿಪ್ಟೆಡ್ ಇತ್ತಲ್ವಾ? ನನ್ ಮಗ ಸ್ಕ್ರೀನ್ ಶಾಟ್ ತಗೊಂಡು ಲೀಕ್ ಮಾಡಿ. ಯಾರಲ್ಲಿರೋದು? ಇನ್ನೊಂದ್ಸಲ ಕೇಳ್ತಿದ್ದೀನಿ, ಯಾರಲ್ಲಿರೋದು? ಸೆಕೆಂಡ್ ಲಾಸ್ಟ್ ಟೈಮ್ ಕೇಳ್ತಾ ಇದ್ದೀನಿ, ಯಾರಲ್ಲಿರೋದು? ಅಲ್ಲಿನೇ ನಾಳೆ ಡೋಗಿದ್ದಾಳೆ, ತಾನು ಒಂಟಿಯಾಗಿರೋ ರಹಸ್ಯ ಹೇಳಕ್ ಬಂದಿದ್ದಾಳೆ. ಮುಚ್ಚು ಬಾಯ್. ಈ ದೆವ್ವ ಪಕ್ಕ ಇಂಟ್ರೋವರ್ಟ್, ಅದಕ್ಕೆ ಉತ್ತರ ಕೊಡ್ತಿಲ್ಲ. ಮುಚ್ಚು ಬಾಯ್, ಮುಚ್ಚು.
ಕಣೋ, ಇಲ್ಲಿ ಏನೂ ಇಲ್ಲ. ಇದೇನು ದೆವ್ವನ ಅಥವಾ ಏರಿಯಾ ಮಕ್ಕಳ? ಬಾಗ್ಲು ಬಡ್ದು ಓಡೋಗಿದೆ. ದಿಸ್ ಇಸ್ ಸೋ ರೂಡ್. ಈ ತರ ಎಲ್ಲ ಇಲ್ಲಿ ಸ್ಕೇರ್ ಕ್ರೋ ಇತ್ತಲ್ಲ, ಎಲ್ಲೋಯ್ತದು? ಇಲ್ಲಿ ಸ್ಕೇರ್ ಕ್ರೋ ಇತ್ತಾ? ಹೌದು ಕಣ, ಸ್ಕೇರ್ ಕ್ರೋ ಇತ್ತಲ್ಲ, ಏಕಾಕಿವಿಲ್ಲ ಅಂತ ಬರ್ದಿತ್ತು. ಏನ್ ಕೇಳ್ತಿದ್ಯೋ ನೀನು? ಮಧ್ಯಾಹ್ನ ಅದ್ರ ಜೊತೆ ನಿಂತ್ಕೊಂಡು ಮಾತಾಡ್ತಾ ಇದ್ದಲ್ಲ. ಅಯ್ಯೋ ಗುರು, ಸ್ಕೇರ್ ಕ್ರೋ ನನ್ಗೆ ಏನು ಅಂತಾನೆ ಗೊತ್ತಿಲ್ಲ. ನಾನ್ ಹೇಗ್ ಮಾತಾಡೋಕ್ ಸಾಧ್ಯ? ಒಂದ್ ನಿಮಿಷ. ಇಲ್ಲಿ ಯಾವ ಸ್ಕೇರ್ ಕ್ರೋನು ಇರ್ಲಿಲ್ಲ, ನಾನು ನೋಡಿದ್ದೆ. ಟಾಯ್ಲೆಟ್ ಹೋಗಿದ್ಯಲ್ಲೋ, ಅವಾಗ ಇಲ್ಲಿ ಸ್ಕೇರ್ ಕ್ರೋ ಇತ್ತು. ನಾನು ಕರಣ್, ನಾರಿಯನ್, ಪಿಂಕು. ಶಾಂತಿ ಶಾಂತವಾಗಿರಿ ಎಲ್ಲರೂ. ಆ ಸ್ಕೇರ್ ಕ್ರೋಗೆ ಯಾಕೆ ಹೆದರ್ತಾ ಇದ್ದೀರಾ? ನೀವೆಲ್ಲ ಏನ್ ಕಾಗೆನಾ? ಹೌದು ಗೈಸ್, ಇದು ಫುಲ್ ನಾರ್ಮಲ್ ಆಗಿದೆ. ಮಧ್ಯರಾತ್ರಿಲಿ ತಾರಸಿಯಿಂದ ಸ್ಕೇರ್ ಕ್ರೋ ನೇತಾಡ್ದೆ ನಮ್ಮ ಅಜ್ಜಿ ನೇತಾಡ್ತಾರ? ನಮ್ಮನೇಲಿ ಇಂಥ 3-4 ಸ್ಕೇರ್ ಕ್ರೋ ತಾರಸಿಯಿಂದ ಮಸ್ಕ ಹೊಡಿತಾ ಬೀಳ್ತಾನೆ ಇರುತ್ತೆ. ಇಟ್ಸ್ ವೆರಿ ನಾರ್ಮಲ್. ಸಾಕು ಬಿಡುಗರು, ನಂಗೆ ಸರ್ಕಾಸಮ್ ಪಾಯ್ಸಿಂಗ್ ಆಗಿದೆ. ನಿಲ್ಸೋ. ಈ ಮನೆ ಕಾಲಿಟ್ಟಾಗಿಂದ ವಿಚಿತ್ರ ನಡೀತಾ ಇದೆ ಅಂತ ಹೇಳ್ತಾನೆ ಇದ್ದೀನಿ, ಆದ್ರೆ ಇಲ್ಲ. ಸಾಹೇಬ್ರು ಆಪ್ತ ಮಿತ್ರ ಅವಿನಾಶ್ ತರ ಅಲ್ವಾ? ದೆವ್ವನ ಬಿಯರ್ ಬಾಟ್ಲ್ ಒಳಗೆ ಹಾಕಿ ಕೆಂಗೇರಿ ಮೋರಿಗೆ ಹಾಕ್ತಾರೆ. ಈಗ ಹೋಗು ಕೇಳ್ಕೊಂಡ್ ಬಾ, ಟೀ ಕಾಫಿ ಏನಾದ್ರು ಕುಡಿತ್ಯಾ ಸ್ಕೇರ್ ಕ್ರೋಣ ಅಂತ. ಸರಿ ಬಾ, ಚೆಕ್ ಮಾಡಿ. ಚೆಕ್ ಮಾಡ್ತಾನಂತೆ. ಮನೆಗೆ ಗೆಸ್ಟ್ ಗಳು ಬಂದಾಗ್ಲೂ ನಾನು ರೂಮಿಂದ ಹೊರಗಡೆನೆ ಬರಕ್ ಹೋಗಲ್ಲ. ಅಂಥದ್ರಲ್ಲಿ ಇವನ್ ಬಂದು ಮಧ್ಯರಾತ್ರಿನಲ್ಲಿ ದೆವ್ವ ಹಿಡ್ದಿರೋ ಗೊಂಬೆ ನೋಡಕ್ ಕರಿತಿದ್ದಾನೆ. ನಾನ್ ಬರೋದಿಲ್ಲ. ನನ್ ಜೊತೆ ಯಾರು ಬರ್ತೀರಾ? ಈ ಸೈನಿಕನ್ ಜೊತೆ ಬರೋ ಗಂಡುಗಲಿ ಯಾರಿದ್ದೀರಾ ಇಲ್ಲಿ? ಆಸ್ ಎಕ್ಸ್ಪೆಕ್ಟೆಡ್, ಒಬ್ಬರಿಗಿಂತ ಒಬ್ರು ಪುಕ್ಕುಲ್ರು, ಸೀಡ್ಲೆಸ್. ಹಾ ನಿನ್ ಹತ್ರ ನಾಕಿದೆಯಲ್ಲ ಫುಟ್ಬಾಲ್ ಸೈಜ್ದು, ನೀನ್ ಹೋಗ್ತೀನಿ. ಹೋಗು ಮತ್ತೆ. ನಾನು ಹೋಗ್ಬಿಡ್ತೀನಿ ಆರ್ಯನ್. ಹೋಗು ಅಂತಿದ್ದೀನಲ್ಲ. ನಾನು ನಿಜವಾಗ್ಲೂ ಹೋಗ್ತಾ ಇದ್ದೀನಿ. ಹೋಗ್ತೀನಿ ಅಂತ ಬರ್ತಿದ್ಯಲ್ಲ, ಹೋಗ್ತಿಲ್ಲ? ಏನ್ ಗುರು ಸುಮ್ನೆ ಬಿಲ್ಡಪ್ ತಗೋತಾ ಇದೀಯಾ? ನಾನು ಹೋಗ್ತೀನಿ ಬಿಡು. ಬಾಲಗಾತೆ ಎಲ್ಲಿದೆ ಬ್ಯಾಂಬು ಕೊಡು. ತಗೋ ಬೇಗ, ಕಣ್ ಪ್ರಾಬ್ಲಮ್, ಗುರಿ ತಪ್ಪಿಡುತ್ತೆ. ಅಲ್ಲಾಡ್ತಿದೆ. ಆ ಕೇರ್ ಟೇಕರ್ ನನ್ ಮಗ ನಮ್ಮನ್ನ ಕೇರ್ ಮಾಡ್ತಾ ಇಲ್ಲ. ಎಲ್ಲಿ ಹೋದ ಅವನು? ನಡೀರಿ, ಹುಡ್ಕೋಣ. ಬನ್ನಿ ಬೇಗ. ಗುರು ಜಂಪ್ ಮಾಡ್ತೀನಿ, ಸುಮ್ಮನಿದ್ರೆ ಸರಿ. ಹುಷಾರಾಗಿ ಬನ್ನಿ, ಆತ್ಮ ಟ್ರಾನ್ಸ್ಫರ್ ಆಗ್ಬಿಡುತ್ತೆ. ಯಾರು ಟಚ್ ಮಾಡಬೇಡಿ. ಏನ್ ಹೇಳ್ತಿದೀಯಾ? ಆತ್ಮನ ಕೋವಿಡ್ ಟ್ರಾನ್ಸ್ಫರ್ ಸ್ಪೀಡ್ ಜಾಸ್ತಿ ಆಗಿದೆ ಈಗ. 2000 Gbps. ವೈರ್ಲೆಸ್ ಆಪ್ಷನ್ ಇರುತ್ತೆ. ಹುಷಾರು. ಒಂದ್ ನಿಮಿಷ ಇರು. ಅಲ್ಲೇ ಏನು ಆಗಲ್ಲ. ಏನ್ ಮಾಡ್ತಾ ಇದ್ದೀರಾ? ಏನು ಆಗಲ್ಲ, ಆರಾಮಾಗಿರಿ. ಸುಮ್ಮನೆ ಇರಿ. ಏನು ಆಗಲ್ಲ. ಯಾರನ್ನು ಟಚ್ ಮಾಡಬೇಡಿ. ನಾವು ಟಚ್ ಮಾಡೋದೇನಾದ್ರೂ ಇದ್ರೆ ಕೇರ್ ಟೇಕರ್ನ ಟಚ್ ಮಾಡೋಣ. ಬನ್ನಿ. ಹಾಲಿವುಡ್ ಮೂವಿಗಳ ಹೀರೋ ಅಂತೂ ಅಲ್ಲ. ಮನೇಲಿ ದೆವ್ವ ಇದೆ ಅಂತ ಗೊತ್ತಿದ್ರು ಒಳ್ಳೆ ಬೆಕ್ಕರ್ಗಳ ತರ ದೆವ್ವದ ಜೊತೆ ಇರೋದಕ್ಕೆ ಎಸ್ಕೇಪ್ ಆಗೋಣ. ಉಲ್ಟಾ ಕಾಲಲ್ಲಿ ಇಲ್ಲಿಂದ ಹೋಗೋಣ. ಅಯ್ಯೋ, ಅಂದ್ರೆ ನೇರವಾಗಿ ಇಲ್ಲಿಂದ ಹೋಗೋಣ ಅಂದೆ. ಓಕೆ, ಬನ್ನಿ. ನಡೀರಿ, ಬೇಗ ನಡೀರಿ. ಮೊದ್ಲು ಇಲ್ಲಿಂದ ಹೋಗ್ಬೇಕು. ಎಲ್ರು ಮನೆಗಳಿಗೆ ಹೋಗಿ ಅವ್ರವ್ರ ಲಗೇಜ್ ಯಾವಾಗ ಬೇಕು ಲಗೇಜ್. ನಮ್ ಪ್ರಾಣ ಉಳಿದ್ರೆ ಸಾಕು. ನನಗೆ ತಲೆ ಕೆಟ್ರೆ ಮೊದ್ಲು ಇಲ್ಲಿಂದ ಎಸ್ಕೇಪ್ ಆಗ್ತೀನಿ. ಎಲ್ಲಾನು ಬಿಟ್ಟಾಕ್ಬಿಟ್ಟು ಏನು ಬೇಕಾಗಿಲ್ಲ.
ದೆವ್ವ ಭೂತದ ಭಯದಲ್ಲಿ ಕಾರ್ ಕೀಗಳನ್ನ ಮರ್ತ್ಬಿಟ್ವಿ. ಇವಾಗ ಏನ್ ಮಾಡೋದು? ಅಟ್ಟೆ ಮೊಟ್ಟೆ ಕೋಳಿ ಮೊಟ್ಟೆ ಆಡೋಣ. ಈಗ್ಲೇ ಮಾಡ್ತೀನಿ. ಬೇಗ ಮಾಡ. ಮಾಡ್ತಿದ್ದೀನಿ. ಇಲ್ಲ ಆರಾಮಾಗಿ ಮಾಡ್ತೀನಿ. ನಾನೇನ್ ರೋಬೋಟ್ ಅಲ್ಲ. ಏನಾಯ್ತು, ನಿಮ್ಮ ಅಪ್ಪ ಅಮ್ಮ ಚೈಲ್ಡ್ ಲಾಕ್ ಹಾಕಿದಾರಾ? ನೆಟ್ವರ್ಕ್ ಆಗ್ತಿಲ್ಲ. ನೆಟ್ ಕೆಲಸ ಮಾಡ್ತಿಲ್ಲ. ಮನೆ ವೈಫೈ ಟ್ರೈ ಮಾಡಿ ನೋಡೋಣ. ಹಾ ಹೌದು, ಮನೇಲಿ ವೈಫೈ ಇದೆ. ನಡೀರಿ ದೆವ್ವ ಹಾಟ್ಸ್ಪಾಟ್ ಕೊಡುತ್ತೆ. ಬೇಗ ಮನೆಯಲ್ಲಿ ವೈಫೈ ಇದ್ರು ನನಗೆ ಹೇಳಲೇ ಇಲ್ವಲ್ಲೋ ಕಳ್ಳನ ಮಕ್ಕಳ. ಅಯ್ಯೋ, ವೈಫೈನು ಕೆಲಸ ಮಾಡ್ತಿಲ್ಲ. ಗುರು ಏನ್ ಮಾಡೋದೀಗ? ಕಾರ್ ಬೇರೆ ಕೆಟ್ಟೋಗಿದೆ, ಲಾಕ್ ಆಗ್ತೀವಿ, ಮೆಕ್ಯಾನಿಕ್ ಬೇರೆ ಇಲ್ಲ. ಇಲ್ಲಿಂದ ಹೇಗ್ ಹೋಗೋದು? ಶಿಟ್ ಮ್ಯಾನ್, ದಾರಿಲಿ ಎಷ್ಟು ಮೆಕ್ಯಾನಿಕ್ ಗಳ ನಂಬರ್ ನೋಡಿದ್ದೆ. ಒಂದ್ ಫೋಟೋ ತಗೊಂಡಿದ್ರೆ ನಿಮ್ಮೆಲ್ರೂ ಪ್ರಾಣ ಉಳಿಸ್ತಿದ್ದೆ. ಪ್ರಾಣ ಉಳಿಸ್ತಿದ್ದೆ ಅಂದ್ರೆ ನಾವೆಲ್ಲ ಈಗ ಪ್ರಾಣ ಬಿಡ್ತಿದೀವ? ಮಟಾಶ್ ಬಾಯ್. ಒಂದ್ ನಿಮಿಷ ಕರೆಂಟ್ ನಿನ್ ದಾರಿಲಿ ಮೆಕ್ಯಾನಿಕ್ ನಂಬರ್ ನೋಡಿದ್ಯಾ? ಹ್ಞೂ ಕಣ. ಆರ್ ಯು 100% ಶೋರ್? 100% ನಿರುದ್ಯೋಗಿ ನಾನು. ವೇಸ್ಟ್ ವಿಷಯಗಳನ್ನೇ ಮೊದಲು ನೋಡೋದು. ಹೇ ಗೈಸ್ ಕೊಡು. ಏನ್ ಮಾಡ್ತಿದ್ಯಾ? ಇಂಥ ಸೀರಿಯಸ್ ಟೈಮಲ್ಲಿ ನಿನ್ಗಿದೇನ ಚಿಂತೆ? ನಂಗೆ ನಿನ್ ಫೋನ್ ಬೇಕು. ಜೇಬು ಹರಿದೋಗಿದೆ, ಆಮೇಲೆ ಬೇರೆ ಹ್ಯಾಂಡ್ಸೆಟ್ ಕೈಗೆ ಸಿಕ್ಬಿಡುತ್ತೆ. ಫೋನ್ ಇಲ್ಲಿದೆ. ಇಲ್ಲಿ ನೋಡಿ ಗೈಸ್, ಇನ್ನು ದಾರಿ ಉದ್ದಕ್ಕೂ ವ್ಲಾಗ್ಸ್ ರೆಕಾರ್ಡ್ ಮಾಡ್ತಿದ್ದ. ಐ ಡೋಂಟ್ ನೋ, ಮೇ ಬಿ ಇಟ್ಸ್ ಅ ಪಾಸಿಬಿಲಿಟಿ. ಯಾವ್ದಾದ್ರು ವಿಡಿಯೋದಲ್ಲಿ ಕ್ಯಾಪ್ಚರ್ ಆಗಿದ್ರೆ. ನಾವು ತುಂಬಾ ಮೇಲ್ ಹೋಗ್ಬೇಡ, ನನ್ ನ್ಯೂಟ್ಸ್ ಇದೆ. ಜಶು ಅಣ್ಣ ಬಾಯ್ ತೆಗಿ. ಥು, ಏನ್ ಟೈಮ್ ಪಾಸ್ ಮಾಡ್ತೀಯ ಗುರು ನೀನು. ಇರು ಪಾಮ್ ಮಾಡೋಣ. ಎಷ್ಟು ವಿಡಿಯೋ? ಇದು ನೋಡು. ಹಾ, ಇದ್ರಲ್ಲಿ ರೋಡ್ ಇದೆ. ಹಿಂದೆ ಹಾ. ನಂಬರ್ ಹೇಳು. 9960709557. ಹಲೋ ಮೆಕ್ಯಾನಿಕ್, ನಾವೆಲ್ಲ ಇಲ್ಲಿ. ಹಲೋ ಅಯ್ಯೋ, ಏನಾಯ್ತು? ನೆಟ್ವರ್ಕ್ ಕೆಲಸ ಮಾಡ್ತಿಲ್ವಾ? ಇದೇನ್ ಕರ್ಮ, ಎಲ್ಲ ನಂಬರ್ 00 ಸ್ಟಕ್ ಆಗಿದೆ. ಏನ್ ಈ ಮನೆಯಲ್ಲಿ BSNL ಎಂಪ್ಲಾಯಿ ದೆವ್ವ ಆಗಿದ್ಯಾ? ಗುರು ಎಲ್ಲರೂ ಕಾಲ್ ಮಾಡಿ, ಯಾರಿಗಾದ್ರೂ ಕಾಲ್ ಕನೆಕ್ಟ್ ಆಗ್ಬೋದು. ಯಾರಾದ್ರೂ ರಿಸೀವ್ ಮಾಡಿದ್ರೆ ಹೆಲ್ಪ್ ಸಿಗುತ್ತೆ. ತಗೊಳ್ಳೋ ಪಿಂಕು. ಇದು ಶಾಂತ, ನಿಮ್ ಮನೆ ಕೆಲಸದವ್ರಿಗೆ ಏನಕ್ಕೋ ಕಾಲ್ ಮಾಡಿದ್ಯಾ? ಶಾಂತ ನನ್ ತಂಗಿ ಹೆಸರು ಕಣೋ. ನಿನ್ ತಂದೆ ತಾಯಿಗೆ ಹೆಸರಿಡಕ್ಕೂ ಬರಲ್ವಾ? ಇದೇನ್ ಕರ್ಮ ಗುರು? ವಿಲ್ಲಾ ಇಂದ ಹೊರಗಡೆ ಹೋಗಕ್ ನೋಡಿದ್ರೆ ಗಾಡಿ ಕೆಟ್ಟು ಹೋಯ್ತು, ಮೆಕ್ಯಾನಿಕ್ ಕಾಲ್ ಮಾಡಿದ್ರೆ ಕಾಲ್ ಕನೆಕ್ಟ್ ಆಗ್ತಿಲ್ಲ. ಇದೇನ್ ಭೂತ? ನಮ್ಮ ಅಪ್ಪ ಅಮ್ಮನ ಮನೆಯಿಂದ ಹೊರಗೆ ಹೋಗ್ಬಿಡ್ತಿಲ್ಲ. ಗುರು ಚಿಲ್ ಮಾಡು. ನೀನ್ ಫೋನ್ ಮಾಡ್ಲೇಬೇಕಂದ್ರೆ ಫೋನ್ ಬೂತಿಂದ ಮಾಡು ಅಷ್ಟೇ. ಫೋನ್ ಬೂತ? ಯಾವ ಫೋನ್ ಬೂತು? ಹೌದು, ಅದೇ ಸಿಗರೇಟ್ ತರಕ್ ಹೋಗಿದ್ವಲ್ಲ, ಅಲ್ಲಿ ಫೋನ್ ಬೂತ್ ಇತ್ತು. ಗುರು ಈಗ ರಾತ್ರಿ ಆಗಿದೆ, ಅವ್ನ್ ಮನೆಗೆ ಹೋಗಿರ್ತಾನೆ. ಅವ್ನ್ ಮಲ್ಗದ್ ಬಿಡೋಣ, ಡಿಸ್ಟರ್ಬ್ ಮಾಡೋದ್ ಬೇಡ ಅಲ್ವಾ? ನಾನ್ ನಿನ್ ಜೊತೆ ಮಾತಾಡ್ತಾ ಇದೀನಾ? ಜಗ್ಗು ಹತ್ರ ಮಾತಾಡ್ತಾ ಇದೀನಿ. ಜಗ್ಗು, ನೀನ್ ಹೇಳು, ಅಲ್ಲಿ ನಿಜವಾಗ್ಲೂ ಫೋನ್ ಬೂತ್ ಇತ್ತಾ? ಹೌದು, ನಿಜವಾಗ್ಲೂ ಇತ್ತು. ಇನ್ನೇನ್ ಮತ್ತೆ ಕನ್ಫರ್ಮ್ ಅಲ್ಲ? ಫೋನ್ ಬೂತ್ ಗೆ ಹೋಗಿ ಅಲ್ಲಿ ಮೆಕ್ಯಾನಿಕ್ ಗೆ ಕಾಲ್ ಮಾಡೋಣ, ಅವ್ನ್ ಬಂದು ಸರಿ ಮಾಡ್ತಾನೆ. ಅದಕ್ಕೆ ಅವ್ನಿಗೆ ₹1 ಕಾಯಿನ್ ಬೇಕು. ಕಾಯಿನ್ ಹಾಕ್ಬೇಕು. ಫೋನ್ ಬೂತಿಗೆ ಹೋಗಿ UPI ಸ್ಕ್ಯಾನ್ ಮಾಡಿ ಕಾಲ್ ಮಾಡಿದ್ರಾಯ್ತು. ಹಾ ಹೌದು ಗೈಸ್, ನನ್ ಮರ್ತೆ ಹೋಗಿದೆ. ಎಲ್ಲಾ ಫೋನ್ ಬೂತ್ ಅಲ್ಲೂ UPI ಇದ್ದೇ ಇರುತ್ತೆ. ಎಲ್ಲಾ ಫೋನ್ ಬೂತ್ ಅಲ್ಲೂ ಕೆಳಗೆ ಚಿಕ್ಕದಾಗಿ ಬರ್ದಿರುತ್ತೆ ಕೂಡ. ಏನು? ಅದೇ, ನಿಮ್ ಹತ್ರ ಏನಾದ್ರೂ QR ಕೋಡ್ ನ ಸ್ಕ್ಯಾನ್ ಮಾಡಕ್ಕೆ ಫೋನ್ ಇದ್ರೆ ಫೋನ್ ಬೂತ್ ನ ಯಾಕೆ ಬಳಸ್ಬೇಕು ನನ್ನ ಮಗನೇ ಅಂತ. ನೀನು ಅವಮಾನ ಮಾಡಿದ್ರೆ ಮಾತಾಡೋದೇ ಇಲ್ವಾ? ಏನು? ಇಲ್ಲ, ಮಾತಾಡಕ್ ಬರಲ್ಲ. ಅಣ್ಣಂದ್ರ ಯಾರ ಹತ್ರ ಏನಾದ್ರೂ ₹1 ಕಾಯಿನ್ ಇದೆಯಾ? ದುಡ್ಡಿಲ್ಲ ಅಂತ ಸಾಯ್ತಿದ್ರೆ ಕಾಯಿನ್ಸ್ ಬೇಕಂತೆ. ಊಟ ಮಾಡಿದ್ ಬಿಲ್ ನ ಶೇರ್ ಮಾಡು ಅಂತ ಕೇಳ್ತಿಲ್ಲ. ₹1 ಕಾಯಿನ್ ಬೇಕು. ಯಾರ ಹತ್ರನೂ ₹1 ಕಾಯಿನ್ ಇಲ್ವಾ? ಗುರು ನಿಮಗ್ ಕಾಯಿನ್ ಬೇಕಂದ್ರೆ